ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಹೋರಾಟಕ್ಕಿಳಿದಿದ್ದಾರೆ. ಟಿವಿ9ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ. ಮಾಡ್ತಾ ಇದ್ದಾರೆ 38 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಬೇಕು ಮತ್ತು 2024 ಜನವರಿಯಿಂದಲೇ ವೇತನ ಪರಿಷ್ಕರಣೆ ಜಾರಿ ಆಗಬೇಕು ಅಂತ ಕೇಳಿ ಬೇಡಿಕೆ ಇಟ್ಕೊಂಡು ಪಟ್ಟು ಹಿಡಿದು ಇವತ್ತು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ನಮ್ಮನ್ನ ಕರೆದು ಸರ್ಕಾರ ಮಾತನಾಡಲಿಲ್ಲ ಅಂತಂದ್ರೆ ನಾವು ಸಂಜೆ ವೇಳೆಗೆ ಮುಷ್ಕರ ಮಾಡೋ ಒಂದು ವಿಚಾರವಾಗಿ ನಿರ್ಧಾರ ತಗೊಳ್ತೀವಿ ಅನ್ನೋ ಒಂದು ಮಾತುಗಳನ್ನ ನೌಕರರು ಹೇಳ್ತಾ ಇರುವಂಥದ್ದು. ಇನ್ನು ಈ ವಿಚಾರವಾಗಿ ಮಾತನಾಡೋದಕ್ಕೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ ಸರ್. ಈಗಾಗಲೇ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಸೊ ರಾಜ್ಯದ ಮೂಲೆ ಮೂಲೆಗಳಿಂದ ನೌಕರರು ಬಂದು ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಮೊದಲ ಹಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ನಮ್ಮನ್ನ ಕರೆದು ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ದಲ್ಲಿ ನಾವು ಮುಷ್ಕರ ಮಾಡೋದು ಶತಸಿದ್ಧ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಸಾರಿಗೆ ಇಲಾಖೆ ಮುಂದಾಗಿತ್ತು. 28 ತಿಂಗಳ ವೇತನ ಹಿಂಬಾಕಿ ಕೊಡ್ತೀನಿ ಅಂತ ಹೇಳಿತ್ತು, ಮತ್ತೆ ವೇತನ ಪರಿಷ್ಕರಣೆಯನ್ನು ಕೂಡ ಕೂತ್ ಮಾತಾಡ್ತೀನಿ ಅಂತ ಹೇಳಿತ್ತು. ಬಟ್ ಈಗ ಅವ್ರ ಪ್ರತಿಭಟನೆಯನ್ನ ಗಮನಿಸಿದ್ರ ಅವ್ರನ್ನ ಕರೆದು ಮಾತಾಡ್ತಕ್ಕಂಥ ಸಾಧ್ಯತೆಗಳಿದಾವೆ ಅಥವಾ ಅವ್ರ ಮನವೊಲಿಕೆ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳು ಆಗ್ತಾ ಇದೆ ಅಂತಕ್ಕಂಥದ್ದು ಸರ್? ಬೇಕಾದಷ್ಟಲ್ಲಿ ಮಾತಾಡಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆನೇ 4 ಮೀಟಿಂಗ್ ಆಯಿತು, ನನ್ನ ಜೊತೆ ಒಂದಷ್ಟು ಆಯಿತು. ಎಲ್ಲ ಮಾತಾಡಿದ ಮೇಲೆ ನಾವು ಸರ್ಕಾರ ಒಂದು ನಿರ್ಣಯ ತಗೊಂಡಿದ್ದೀವಿ. ನಿನ್ನೆ ಗೆಜೆಟ್ ಮುಖಾಂತರ ನಾವೇನು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದೀವಿ. ಆಮೇಲೆ ಇದು 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲಿ ಆಗ್ತಾಯಿತ್ತು. 16ರಲ್ಲಿ ನಾನೇ ಮಂತ್ರಿ ಆಗಿದ್ದೆ, ಆವಾಗ ಆಗಿತ್ತು. 20ರಲ್ಲಿ 4 ವರ್ಷಕ್ಕೊಮ್ಮೆ ಅಂದರೆ 20ಕ್ಕೆ ಆಗಬೇಕಾಗಿತ್ತು. 20ಕ್ಕೆ BJP ಸರ್ಕಾರ ಇತ್ತು. ಯಾಕೆ ಮಾಡಲಿಲ್ಲ? 21ರಲ್ಲಿ ಮಾಡಲಿಲ್ಲ, 22ರಲ್ಲಿ ಮಾಡಲಿಲ್ಲ, 23ಕ್ಕೂ ಮಾಡಲಿಲ್ಲ. 23ರಲ್ಲಿ ಚುನಾವಣೆಗೆ ಮುಂಚೆ ಬೊಮ್ಮಾಯಿಯವರು ವೇತನ ಪರಿಷ್ಕರಣೆ ಮಾಡಿದ್ರು. 15% ಕೊಡ್ತೀವಿ ಅಂತೇಳಿ ಅದು ಅಷ್ಟೇ ವೇತನ ಏಕಪಕ್ಷೀಯ ಮಾಡಿದ್ರು. 23ಕ್ಕೆ ಮಾಡಿದ್ರು. ಆ 38 ತಿಂಗಳದು ಬೊಮ್ಮಾಯಿಯವರು ಬಡ್ಜೆಟಲ್ಲಿ ಹಣ ಇಡಬೇಕಾಗಿತ್ತಲ್ಲ, ಅವ್ರು ಕೊಟ್ಟೋಗ್ಬೋದಿತ್ತಲ್ಲ. ಯಾಕೆ ಕೊಡಲಿಲ್ಲ 38 ತಿಂಗಳು ಬಾಕಿ ಬೊಮ್ಮಾಯಿಯವರು? ಇವತ್ತು ಯಡಿಯೂರಪ್ಪ ಅವ್ರ ಮಗ ವಿಜಯೇಂದ್ರ ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರು ಮಾತಾಡ್ತಾರೆ. ಅಶೋಕ್ ವಿಪಕ್ಷದ ನಾಯಕರು ಅಶೋಕ್ ಅವರು ಮಾತಾಡ್ತಾರೆ. ಅವರು ಆ ಇಬ್ಬರು ಮಂತ್ರಿಮಂಡಲದಲ್ಲೂ ಇದ್ದರು. ಬೊಮ್ಮಾಯಿ ಮಂತ್ರಿಮಂಡಲದಲ್ಲೂ ಇದ್ದರು, ಯಡಿಯೂರಪ್ಪ ಅವ್ರ ಮಂತ್ರಿಮಂಡಲದಲ್ಲೂ ಇದ್ದರು. 38 ತಿಂಗಳು ಬಾಕಿ 2023ವರೆಗೂ ಅವ್ರು ಹೇಳ್ತಿರೋದು. ಯಾಕೆ BJP ಸರ್ಕಾರ ಯಾಕೆ ಬಿಡುಗಡೆ ಮಾಡಲಿಲ್ಲ ಅಲ್ವಾ? ಆಮೇಲೆ 23ಕ್ಕೆ ವೇತನ ಪರಿಷ್ಕರಣೆ ಮಾಡಿದ್ರು. 17/3/23ರಿಂದ ಜಾರಿಗೆ ಬರುತ್ತೆ ಅಂತ BJP ಸರ್ಕಾರ ವೇತನ ಪರಿಷ್ಕರಣೆ ಮಾಡಿದ್ರು. ಅವ್ರೇನು ಮಾಡಬೇಕಾಗಿತ್ತು? 1/1/21 ಮಾಡಬೇಕಾಗಿತ್ತು. 1/1/21 ಮಾಡಿದರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಅವರು ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. ಇವರು ನೌಕರರು ಸಂಘದವರು ರೆಟ್ರಾಸ್ಪೆಕ್ಟಿವ್ ಮಾಡಬೇಕು 1/1/20 ಅಂತ ಇವ್ರು ಹೇಳ್ತಾರೆ. ಇವ್ರು ಹೇಳೋದು ಸರಿ ಇತ್ತು. ಆದರೆ ಆಗಿನ ಸರ್ಕಾರ 17/3/23ರಿಂದ ಜಾರಿ ಆಗುತ್ತೆ ಅಂತ ಅವರು ಜಾರಿ ಮಾಡಿಬಿಟ್ಟು ಹೋಗ್ಬಿಟ್ರು. ಆಮೇಲೆ ಈಗ ನಾವು ಸರ್ಕಾರ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆವಾಗ ಶ್ರೀನಿವಾಸ ಮೂರ್ತಿ ಅಂತ AS ಆಫೀಸರ್ ಇದ್ರಲ್ಲ, ಅವರ ನೇತೃತ್ವದಲ್ಲಿ, ಅಂದರೆ ಅವರೊಬ್ಬರೇ ಸಮಿತಿಯ ಸದಸ್ಯರು, ಈ ಸ್ವಲ್ಪ ರಿಫಾರ್ಮ್ಸ್ KSRTCನಲ್ಲಿ ಏನೇನು ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಡೋದ್ರ ಜೊತೆಗೆ ಈ 14 ತಿಂಗಳು, ಈ 38 ತಿಂಗಳದ್ದು ಬಾಕಿ ಡಿಸ್ಪ್ಯೂಟ್ ಇತ್ತಲ್ಲ ಅವಾಗ, ಅದರಲ್ಲಿ 14 ತಿಂಗಳು ಕೊಡಿ, ಕರೋನಾ ಎಲ್ಲ ಇತ್ತು ಆ ಸಂದರ್ಭದಲ್ಲಿ. ಉಳಿದಿರ್ತಕ್ಕಂಥದ್ದನ್ನು ಸಾರಿಗೆ ಸಂಸ್ಥೆಗಳ ಆದಾಯ ಮತ್ತು ರಾಜ್ಯ ಸರ್ಕಾರ ಕೊಡುವಂಥ ಸಂಪನ್ಮೂಲಗಳನ್ನ ಅನುದಾನಗಳು ನೋಡಿಕೊಂಡು ತೀರ್ಮಾನ ತಗೊಳ್ಳಿ ಅಂತ ಹೇಳಿಬಿಟ್ಟಿದ್ರು. ನಾವು 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು 26 ತಿಂಗಳು ಕೊಡೋದಕ್ಕೆ ನೆನ್ನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕ್ಲಿಯರ್ ಆಗಿದೆ. ಆಮೇಲೆ 20 ವೇತನ ಪರಿಷ್ಕರಣೆ 23 ಅಂತ BJP ಸರ್ಕಾರ ಆದೇಶ ಮಾಡೋದ್ರು. ಅದ್ರ ಪ್ರಕಾರ 27ಕ್ಕೆ ಆಗಬೇಕು. 23ಕ್ಕೆ ವೇತನ ಪರಿಷ್ಕರಣೆ ಅಂತ BJP ಸರ್ಕಾರ ಮಾಡಿದ್ದು, ನಾವಲ್ಲ. 4 ವರ್ಷ ಆದಮೇಲೆ ಅಂದರೆ 27ಕ್ಕೆ ಆಗಬೇಕಾಗಿತ್ತು. ಆದರೆ ನಾನು ಅದು ಮುಖ್ಯಮಂತ್ರಿಗಳಿಗೆ ಹೇಳಿ ಅದು ಬೇಡ ಅಂಥೇಳಿ ಅದನ್ನು
1 ವರ್ಷ 25ಕ್ಕೆ ಹಾಕಿದ್ವಿ. ಸರ್, ಈಗ 26 ತಿಂಗಳ ವೇತನ ಹಿಂಬಾಗಿಗೋಸ್ಕರ 1200 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಆರ್ಥಿಕ ಇಲಾಖೆ ಒಪ್ಪಿಗೆ ಮೇಲೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ವೇತನ ಪರಿಷ್ಕರಣೆ ಕೂಡ ಕರೆಸಿ ಮಾತಾಡಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದೀರಾ. ಬಟ್ ಈಗ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ವೇತನ ಪರಿಷ್ಕರಣೆ ನಾವೇ ಡಿಕ್ಲೇರ್ ಮಾಡಿಬಿಡ್ಬೋದು, ಆದರೆ ಬೇಡ ಅಂಥೇಳಿ ಸಂಘಟನೆಯವ್ರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಣ ಅಂತ ಆಪ್ಷನ್ ಬಿಟ್ಟಿದ್ವಿ. ಸರ್, ಈಗ ಏನಂತಂದ್ರೆ ಅವರು ಕೇಳ್ತಾ ಇರುವಂಥದ್ದು ಇಷ್ಟೇ, ಈ 38 ತಿಂಗಳು ವೇತನ ಹಿಂಬಾಕಿನೇ ಬೇಕು, ಮತ್ತು 2024 ಜನವರಿಯಿಂದನೇ ವೇತನ ಪರಿಷ್ಕರಣೆ ಜಾರಿ ಆಗಬೇಕು ಅಂತಕ್ಕಂಥದ್ದು. ಬಟ್ ಆದರೆ ಅವರು ಹೇಳ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಕ್ಕೆ ಹೋದರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಹೊರೆ ಉಂಟಾಗುತ್ತೆ, ಆರ್ಥಿಕ ಎಷ್ಟು ಬೇಕಾಗುತ್ತೆ ಅಂತಕ್ಕಂಥದ್ದು ಸರ್ ಅವ್ರು ಕೇಳೋ ಪ್ರಕಾರ ಹೋದರೆ ಅದೆಲ್ಲ ಮಾತಾಡಲ್ಲ ಈಗ ಅದೇ ಪಟ್ಟಿಡಿದಾರಲ್ಲ ಸರ್. ಈಗ ನೋ ಕಾಮೆಂಟ್ಸ್ ಅಲ್ಲ ಸರ್, ಈಗ 1200 ಕೋಟಿ ರೂಪಾಯಿಗಳು ಎತ್ತಿಟ್ಟಿದ್ದೀರಾ 26 ತಿಂಗಳ ವೇತನ ಹಿಂಬಾಕಿ ಅಂತ, ವೇತನ ಪರಿಷ್ಕರಣೆ ಮಾಡ್ತೀರಾ ಅಂತ ಹೇಳಿದಿರ. ಬಟ್ ಅವ್ರು ಕೇಳ್ತಿರೋಂಥದ್ದು ನಾವು ಹೇಳ್ದಂಗೆ ಆಗಬೇಕು, ನಾವೇನು ಬೇಡಿಕೆ ಇಟ್ಟಿದ್ರೆ ಅದಕ್ಕೆ ಆಗಬೇಕು. ಆ ರೀತಿ ಮಾಡಕ್ಕೆ ಹೋದ್ರಾಗ ಯಾವ ರೀತಿ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತಕ್ಕಂಥದ್ದು ಸರ್. ಅದೆಲ್ಲ ಆಮೇಲೆ ಮಾತಾಡ್ತೇನೆ ಬಿಡಿ, ಸಮಯ ಬಂದಾಗ ಮಾತಾಡ್ತೇನೆ, ಈಗ ಮಾತಾಡಲ್ಲ. ಸರ್, ಈಗ ನೀವು ಕೂಡ ಭರವಸೆ ಕೊಡ್ತಾ ಇದ್ದೀರಾ, ಬಟ್ ಅವರು ಪ್ರತಿಭಟನೆಯಿಂದ ಹಿಂದಕ್ಕೆ ಸರಿತಾ ಇಲ್ಲ. ಸೊ ನಮ್ಮ ಬೇಡಿಕೆ ಇಡುವವರೆಗೂ ನಾವು ಪ್ರತಿಭಟನೆ ಮಾಡ್ತೀರಿ, 2ನೇ ಹಂತವಾಗಿ ಉಗ್ರ ಹೋರಾಟಕ್ಕೆ ಹೋಗ್ತೀರಿ, ಮುಷ್ಕರ ಮಾಡ್ತೀರಿ ಅಂತಕ್ಕಂಥ. ಅಕಸ್ಮಾತ್ ಏನಾದರೂ ಅವರು ಮುಷ್ಕರಕ್ಕೆ ಧುಮುಕ್ ಬಿಟ್ರೆ ಸರ್ಕಾರದ ಪ್ಲಾನ್ ಏನಿರುತ್ತೆ, ಅಥವಾ ಸಾರಿಗೆ ಇಲಾಖೆ ಯಾವ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ? ಯಾಕಂದ್ರೆ ಪ್ರಯಾಣಿಕರು ಪರದಾಡ್ತಕ್ಕಂಥದ್ದು ಈಗಾಗಲೇ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಯಾಣಿಕರಲ್ಲಿ. ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತೀರಾ ಸರ್? ಆ ಸಮಯ ಬಂದಾಗ ಹೇಳ್ತೀನಿ ಸರ್. ಈಗ ಮತ್ತೆ ಪ್ಲಾನ್ ಬಿ ಏನಿರುತ್ತೆ ಅಂತ ಆ ಸಮಯ ಬಂದಾಗ ಹೇಳ್ತೀನಿ, ಅಂತ ಸಂದರ್ಭ ಬಂದಾಗ ಹೇಳ್ತೀನಿ. ಸರ್, ಕೊನೆಯದಾಗಿ KSRTC ಮತ್ತು BMTC ಎಲ್ಲ 4 ಸಾರಿಗೆ ನಿಗಮಗಳ ನೌಕರರಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ಮೂಲಕ ಏನು ಸಂದೇಶ ಕೊಡ್ತೀರಾ? ಈಗ ಒಂದು ಸಂದೇಶ ಏನು ಅಂದರೆ, ನಾನು ಅಧಿಕಾರ ವಹಿಸ್ಕೊಂಡಾಗ, ಅಂದರೆ ನಮ್ಮ ಸರ್ಕಾರ ಬಂದಾಗ BJPಯವರು ಈ 38 ತಿಂಗಳ ಬಾಕಿ ಏನಿತ್ತು ಅವ್ರ ಪೀರಿಯಡ್ ಇದೆ ಅದನ್ನು ತೀರ್ಮಾನ ತಗೊಳ್ಳದೆ ಬಿಟ್ಟೋದ್ರು. 4000 ಕೋಟಿ ಸಾಲ ಬಿಟ್ಟೋದ್ರು. ಆ 4 ವರ್ಷದ BJP ಸರ್ಕಾರದ 4 ವರ್ಷದ ಅವಧಿನಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಇವರು. ಆಮೇಲೆ ರಿಟೈರ್ಡ್ ಎಂಪ್ಲಾಯೀಸ್ ನೌಕರದು ಒಂದು 224 ಕೋಟಿ ಇತ್ತು, ಅದನ್ನೂ ಕೊಟ್ಟಿರಲಿಲ್ಲ ಅವರು. ನಮ್ಮ ಸರ್ಕಾರ ಬಂದ ಮೇಲೆ ಈ 7800 ಬಸ್ ತೊಗೊಂಡಿದ್ವಿ, 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ, ರಿಟೈರ್ಡ್ ಎಂಪ್ಲಾಯೀಸ್ 224 ಕೋಟಿ ಕೊಟ್ಟಿದ್ದೀವಿ, ಮತ್ತು ಅವರಿಗೆ ಏನು 38 ತಿಂಗಳು ಅಂತಾರಲ್ಲ ಅದರಲ್ಲಿ 24 ತಿಂಗಳು ಕೊಡೋದಕ್ಕೆ ಒಪ್ಕೊಂಡಿದ್ದೀವಿ. ಮತ್ತು ನಮ್ಮ ಉದ್ದೇಶ ಏನು ಅಂದರೆ, ನಮ್ಮ ಸಂಸ್ಥೆಗಳು 4 ಸಂಸ್ಥೆಗಳು ಉಳಿಬೇಕು, ಬೆಳಿಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ಇದರಲ್ಲಿ 2,000 ಕೋಟಿ ಇವರು PF ಇದೆಲ್ಲನೂ ಬಾಕಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು. 4,000 ಕೋಟಿ ಆಗಲೇ ಹೇಳಿದಲ್ಲ, ಅದಕ್ಕೆ ರಾಜ್ಯ ಸರ್ಕಾರ 2,000 ಕೋಟಿ ನಮಗೆ ಕೊಟ್ಟು ಸಾಲವಾಗಿ ನಮಗೆ ಕೊಡಿಸಿ ಸರ್ಕಾರನೇ ತೀರಿಸ್ತಾ ಇದೆ. ಆಮೇಲೆ ಮೋಟ್ರ್ ವೆಹಿಕಲ್ ಟ್ಯಾಕ್ಸು 1,400 ಕೋಟಿ ಅದು ಕೂಡ ಕೊಟ್ಟರು. ಇಷ್ಟೆಲ್ಲ ನಮ್ಮ ಸರ್ಕಾರ ಬಂದಮೇಲೆ ಪುನಶ್ಚೇತನಕ್ಕೆ ನಮ್ಮಲ್ಲಿ ಸಹಾಯ ಮಾಡಿದೆ ಸರ್ಕಾರ. ಅದರಿಂದ ಇದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾ ಇದ್ರು, 26 ತಿಂಗಳ ಅರಿಯರ್ಸ್ ಕೊಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತ. ಬಟ್ ಡಿಮಾಂಡ್ ಇರೋದು 38 ತಿಂಗಳಿಗೆ, ಅದರಲ್ಲಿ 26 ತಿಂಗಳ ಅರಿಯರ್ಸ್ ನಾವು ಕೊಡೋದು ಒಪ್ಪಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತಾನೆ 1740 ಕೋಟಿ ನೀಡಬೇಕು, 1271 ಕೋಟಿ ನೀಡೋದಕ್ಕೆ ತೀರ್ಮಾನ ಆಗಿದೆ ಅಂತ. ಹೋರಾಟ ಏನಾದ್ರೂ ತೀವ್ರ ಆದ್ರೆ ಆಗ ತೀರ್ಮಾನ ಮಾಡ್ತೀವಿ, ಸಾರಿಗೆ ನೌಕರರು ಅರ್ಥ ಮಾಡ್ಕೊಳ್ತಾರೆ ಅಂತ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ. ಒಟ್ಟು 26 ತಿಂಗಳ ಅರಿಯರ್ಸ್ ಅನ್ನು ಕೊಡೋದಕ್ಕೆ ಒಪ್ಪಿಕೊಂಡಿದೆ ಸರ್ಕಾರ ಅನ್ನೋದಾಗಿ TV9 ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಇಷ್ಟೊಂದು ಹೊರೆಯಾಗಿದ್ದು ಯಾಕೆ ಅಂತ ಹೇಳ್ತಾ ಇದ್ರು. ಈ ಹಿಂದೆ BJP ಸರ್ಕಾರ ಇರಬೇಕಾದ್ರೆ ಏನೇನ್ ಮಾಡ್ತು, ಒಂದು ಹೊಸ ಬಸ್ ತಗೊಂಡಿಲ್ಲ, ಏನ್ ಬಾಕಿ ಕೊಡಬೇಕಿತ್ತು ಅದನ್ನೂ ಕೊಟ್ಟಿಲ್ಲ, ಅದರ ಹೊರೆಯನ್ನ ಈಗ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಎಲ್ಲಾ ಲೆಕ್ಕಾಚಾರವನ್ನ ಹಾಕಿ ಇದೀಗ 26 ತಿಂಗಳ ಅರಿಯರ್ಸ್ ಅನ್ನ ಕೊಡೋದಕ್ಕೆ ಒಪ್ಪಿಕೊಂಡಿದ್ದೀವಿ ಅನ್ನೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದನ್ನ ಸಾರಿಗೆ ನೌಕರರು ಅರ್ಥ ಮಾಡ್ಕೊಳ್ತಾರೆ ಅನ್ನುವಂಥ ಭರವಸೆಯನ್ನ ಕೂಡ ಇಟ್ಟಿದ್ದಾರೆ. 4 ಗಂಟೆಗೆ ಇದಕ್ಕೆ ಉತ್ತರ ಸಿಗುತ್ತೆ.